ಚುನಾವಣೆ ಫಲಿತಾಂಶ ಜೆಡಿಎಸ್ ನಾಯಕರನ್ನ ಆತಂಕಕ್ಕೆ ದೂಡಿದೆ. ಹಳೆ ಮೈಸೂರು ಭಾಗದಲ್ಲಿ ಅಸ್ತಿತ್ವ ಉಳಿಸಿಕೊಳ್ಳಬೇಕಾದ ಅನಿವಾರ್ಯತೆ ಎಚ್ಡಿಕೆಗೆ ಎದುರಾಗಿದೆ. ಈ ಮಧ್ಯೆ ಜಿಟಿ ದೇವೇಗೌಡ ಸಿಡಿದೆದ್ದಿದ್ದಾರೆ. ಈ ಕುರಿತ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಲೆಕ್ಕಾಚಾರಗಳೆಲ್ಲ ತಲೆ ಕೆಳಗಾಗಿದೆ. ಅಂದುಕೊಂಡಿದ್ದೆಲ್ಲ ಉಲ್ಟಾ ಹೊಡೆದಿದೆ. ಜೆಡಿಎಸ್ ಕೋಟೆಗೆ ಡಿಕೆ ಬ್ರದರ್ಸ್ ಲಗ್ಗೆ ಇಟ್ಟಿದ್ದಾರೆ. ನಿನ್ನೆ ಬಂದ ಚನ್ನಪಟ್ಟಣ ಉಪಚುನಾವಣೆ ಫಲಿತಾಂಶ ರಾಜಕೀಯ ಲೆಕ್ಕಾಚಾರಗಳ ದಿಕ್ಕು ಬದಲಿಸಿದೆ. ಗೆದ್ದೆ ಬಿಟ್ವಿ ಅಂತಿದ್ದ ದಳಪತಿಗಳಿಗೆ ಆತಂಕ ತಂದೊಡ್ಡಿದೆ. ಚನ್ನಪಟ್ಟಣ ಫಲಿತಾಂಶದಿಂದ ದಳಪತಿಗಳಿಗೆ ಹೆಚ್ಚಾಯಿತು ಆತಂಕ. ಹಳೆ ಮೈಸೂರು ಭಾಗದಲ್ಲಿ ಅಸ್ತಿತ್ವ ಉಳಿಸಿಕೊಳ್ಳುವ ಜವಾಬ್ದಾರಿ. ಚನ್ನಪಟ್ಟಣ ಈ ಕ್ಷೇತ್ರವನ್ನ ಎಚ್ಡಿಕೆ ಕಳೆದೆರಡು ಬಾರಿ ಪ್ರತಿನಿಧಿಸಿದ್ದಾರೆ. ಹೀಗಿದ್ದವರು ತಮ್ಮ ಗೆಲುವನ್ನ ಪುತ್ರನಿಗೆ ಬದಲಿಸಲು ಸಾಧ್ಯವಾಗಿಲ್ಲ. ಈ ಹೊತ್ತಲ್ಲೇ ಜೆಡಿಎಸ್ ನಾಯಕರಿಗೆ ಮತ್ತಷ್ಟು ಆತಂಕ ಶುರುವಾಗಿದೆ. ಏನದು ಅನ್ನೋದನ್ನ ಎಳೆಯಾಗಿ ತೋರಿಸ್ತೇವೆ ನೋಡಿ. ಎಚ್.ಡಿ. ಕುಮಾರಸ್ವಾಮಿ ರಾಮನಗರ ಜಿಲ್ಲೆಯಲ್ಲಿ ಅಧಿಕಾರದಿಂದ ದೂರ ಉಳಿದಿದ್ದಾರೆ. ಈ ಮಧ್ಯೆ ಕಾಂಗ್ರೆಸ್ ಗೆಲುವಿನಿಂದ ಡಿಕೆ ಬ್ರದರ್ಸ್ ಯೋಗೇಶ್ವರ್ ನಡುವಿನ ಸ್ನೇಹ ಮತ್ತಷ್ಟು ಗಟ್ಟಿಯಾಗಿದೆ. ಹೀಗಾಗಿ ಇಬ್ಬರು ಸೇರಿ ಹಳೆ ಮೈಸೂರು ಭಾಗದಲ್ಲಿ ಸಂಪೂರ್ಣ ಹಿಡಿತ ಸಾಧಿಸಲು ಪ್ಲಾನ್ ಮಾಡಿಕೊಳ್ತಾರೆ. ಮುಂದಿನ ದಿನಗಳಲ್ಲಿ ಜೆಡಿಎಸ್ ಹಳೆ ಮೈಸೂರು ಭಾಗದಲ್ಲಿ ಅಸ್ತಿತ್ವ ಉಳಿಸಿಕೊಳ್ಳುವ ಜವಾಬ್ದಾರಿ ಕುಮಾರಸ್ವಾಮಿ ಹೆಗಲ ಮೇಲಿದೆ. ಮೊದಲೇ ಗೆಲುವಿನ ಕೇಕೆ ಹಾಕ್ತಾ ಇರೋ ಕಾಂಗ್ರೆಸ್ ಒಕ್ಕಲಿಗ ಜೆಡಿಎಸ್ ನಾಯಕರಿಗೆ ಗಾಳ ಹಾಕಬಹುದು. ಶಾಸಕ ಜಿಟಿ ದೇವೇಗೌಡ ಪಕ್ಷದಿಂದ ಅಂತರ ಕಾಯ್ದುಕೊಂಡಿರೋದು ಈ ಪ್ಲಾನ್ಗೆ ಮತ್ತಷ್ಟು ಶಕ್ತಿ ತುಂಬಬಹುದು. ಈ ಎಲ್ಲ ಬೆಳವಣಿಗೆಗಳ ನಡುವೆ ಜೆಡಿಎಸ್ ಮುಖಂಡರನ್ನ ಹಿಡಿದಿಟ್ಟುಕೊಳ್ಳೋದೇ ಎಚ್ಡಿಕೆ ಮುಂದಿರೋ ಬಹುದೊಡ್ಡ ಸವಾಲು. ಚನ್ನಪಟ್ಟಣ ಸೋಲಿನ ಬಳಿಕ ದಳ ಮನೆಯಲ್ಲೇ ಕೊತ ಎಚ್ಡಿಡಿ ಕಟ್ಟಿದ ಪಕ್ಷವನ್ನ ಎಚ್ಡಿಕೆ ಡೆಮಾಲಿಷ್ ಮಾಡಿದ್ರು. ಕುಮಾರಸ್ವಾಮಿ ವಿರುದ್ಧ ಜಿಟಿ ದೇವೇಗೌಡ ಅಸಮಾಧಾನ. ಚುನಾವಣೆ ಹೊತ್ತಲ್ಲಿ ಬದಿಗೆ ಸರಿದಿದ್ದ ದಳ ಮನೆಯ ಅಸಮಾಧಾನ ಫಲಿತಾಂಶದ ಬಳಿಕ ಮತ್ತೆ ಮುನ್ನೆಲೆಗೆ ಬಂದಿದೆ. ಹಿಂದೊಮ್ಮೆ ಮುಡಾ ಕೇಸ್ ಬಗ್ಗೆ ಮಾತನಾಡಿದ್ದ ಜಿಟಿ ದೇವೇಗೌಡ ಸಿಎಂ ಯಾಕೆ ರಾಜೀನಾಮೆ ಕೊಡಬೇಕು, ಎಚ್ಡಿಕೆ ರಿಸೈನ್ ಮಾಡ್ತಾರಾ ಅಂತ ಬಹಿರಂಗ ವೇದಿಕೆಯಲ್ಲೇ ಗುಡುಗಿದ್ರು. ಅಂದಿನಿಂದ ಇಬ್ಬರ ನಡುವಿನ ಮುಸುಕಿನ ಗುದ್ದಾಟ ಮತ್ತಷ್ಟು ತೀವ್ರಗೊಂಡಿತ್ತು. ಇದೇ ಬಡಿದಾಟ ಮತ್ತೊಮ್ಮೆ ಸ್ಫೋಟಗೊಂಡಿದೆ. ಇಡೀ ಚುನಾವಣೆಯಿಂದ ದೂರವೇ ಉಳಿದಿದ್ದ ಜಿಟಿಡಿ ತಮ್ಮ ಅಸಮಾಧಾನ ಹೊರಹಾಕಿದ್ದಾರೆ. ನಾನು ಹೋಗಿಲ್ಲ, ನನ್ನ ಕರೆದಿಲ್ಲ ಪಕ್ಷ, ನಾನು ಹೋಗಿಲ್ಲ. ಅದರಿಂದ ಯಾಕೆ ಹಿಂಗಾಗಿದೆ ಅಂತಕ್ಕಂಥದ್ದು ಪೂರ್ಣ ಗೊತ್ತಾಗೋದು ಕುಮಾರಸ್ವಾಮಿ ಒಬ್ರಿಗೇನೆ. ಏನಾಯಿತು, ಏನು ನಡೀತು, ಯಾಕಾಗಿದೆ ಅಂತಕ್ಕಂಥದ್ದು ಕುಮಾರಸ್ವಾಮಿ ಮಾತ್ರ ಗೊತ್ತಿದೆ. ಅವ್ರನ್ನೇ ಕೇಳಬೇಕು. ಯಾವ ಸಮಯ ಬಂದಾಗಲೆಲ್ಲ ನನ್ನ ಅವಾಯ್ಡ್ ಮಾಡ್ತಾರೆ. ಅಧಿಕಾರ ಕೊಡ್ತಕ್ಕಂಥ ಸಂದರ್ಭದಲ್ಲೆಲ್ಲ ತೆಗಿತಾರೆ. ಯಾವತ್ತೂ ಸೀನಿಯರ್ ಅಂತಕ್ಕಂಥ ಕನ್ಸಿಡರ್ ಮಾಡಲಿಲ್ಲ ಅವರು ಯಾವತ್ತೂ ಕನ್ಸಿಡರ್ ಮಾಡಿಲ್ಲ. ಅವತ್ತಿಂದ ಅವ್ರು ಜೂನಿಯರ್ಗಳೇ ಅವ್ರು ಕಟ್ಕೊಂಡು ಮಾಡೋದವರು. ಆಗಲೂ ಜೂನಿಯರ್ ತಂಡನೇ ಮಾಡಿದರು. ಮೊದಲು ಮುಖ್ಯಮಂತ್ರಿ ಆದಾಗಲೂ ಅವತ್ತಿಂದ ಇವತ್ತು ಗಂಟೆ ಜೂನಿಯರ್ಗಳ ತಂಡನೇ ಕಟ್ಕೊಂಡು ಮಾಡೋದವರು. ಜೆಡಿಎಸ್ ದೇವೇಗೌಡ ಕಟ್ಟಿರೋ ಪಕ್ಷವನ್ನು ಡಿಮಾಲಿಷ್ ಮಾಡೋರೆ. ಇಂಥ ನಡೆಯಿಂದನೇ ಜೆಡಿಎಸ್ ಈ ನಿರ್ಣಯ ಸ್ಥಿತಿಗೆ ಹೋಗ್ತಾ ಇರೋದು. ಈಗ ಯಾಕೆ ಹೋಯ್ತು? ಬಿಜೆಪಿ ತಬ್ಕೊಂಡವ್ರಲ್ಲ. ಈಗ ಬಿಜೆಪಿ ಸಿಕ್ತಲ್ಲ. ಈಗ ಬಿಜೆಪಿ ಜೊತೆ ಹೋಗದೆ ಏನಾಯ್ತೀರಿ ಇವ್ರೀಗ? ಬಿಜೆಪಿ ಜೊತೆ ಹೋಗದೆ ದಳ ಉಳಿತಿತ್ತ ಇಲ್ಲಿ. ಆ ದೇವರೊಬ್ಬ ಇದ್ದಾನೆ, ಅದರಿಂದ ಉಳ್ಕೊಂಡು ಹೋಗ್ತಾ ಇದೆ ದೇವೇಗೌಡರು ಇದರಿಂದ ಶ್ರಮದಿಂದ. ಕರಾಳ ದಿನ ಎಂದ ಕುಮಾರಸ್ವಾಮಿಗೆ ಜಿಟಿಡಿ ತಿರುಗೇಟು. ನನ್ನ ಜೀವನದ ಕರಾಳ ದಿನ. ಆ ಒಂದು 5-6 ಜನ ಇದ್ರಲ್ಲ, ಅವರ ಸಂಬಂಧ ಬೆಳೆಸಿದ್ದು ನನ್ನ ಕರಾಳ ದಿನ. ನನಗೆ ಅದು ಭಾಳ ಎಕ್ಸ್ಪೀರಿಯನ್ಸ್ ಆಯಿತು ಆ ದಿನಗಳು. ಅದರಿಂದ ಈಗ ಸ್ವಲ್ಪ ಭಾಳ ಎಚ್ಚರಿಕೆಯಿಂದ ಇರತಕ್ಕಂಥವ್ರು. ಇವ್ರ ಜೊತೆ ಇದ್ರಲ್ಲ, ಆಗ ಇವ್ರ ಜೊತೆ ಇದ್ರಲ್ಲಪ್ಪ ಒಂದು ತಂಡ. ಇವತ್ತು ಹೇಳ್ತಾರಲ್ಲ ನನ್ನ ತಂಡ ಅಂತ, ಅದೆಂಥದ್ದು ದಿನ ಕಂಡೆ ನಾನು ಅಂತ ಹೇಳ್ತಾರಲ್ಲ ಈಗ. ಆದರೆ ಅವತ್ತು ನಮ್ಮಂಥವ್ರು ಕಣ್ಣೀರಾಗ್ತಾ ಅವತ್ತು ಅದೇ ಮಾಡಿದ್ದು ನೀವು. ಇವತ್ತು ಅದೇ ಮಾಡ್ತಿರೋದು. ಏನು ಚೇಂಜ್ ಇಲ್ಲ ಕುಮಾರಸ್ವಾಮಿ. ಹೀಗೆ ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ಜಿಟಿಡಿ ನೇರವಾಗಿಯೇ ವಾಗ್ದಾಳಿ ನಡೆಸಿದ್ದಾರೆ. ಇದಕ್ಕೆ ಜೆಡಿಎಸ್ ನಾಯಕರು ತಿರುಗೇಟು ಕೊಟ್ಟಿದ್ದಾರೆ. ಪಾಪ ಅವರು ಹಿರಿಯಕರಿದ್ದಾರೆ, ರಾಜಕಾರಣದಲ್ಲಿ ಭಾಳ ಅನುಭವಿಸ್ತಿದ್ದಾರೆ. ಯಾವೊಂದು ಅರ್ಥದಲ್ಲಿ ಹೇಳಿದ್ದಾರೆ ನನಗೆ ಗೊತ್ತಿಲ್ಲ. ಆದರೆ ಅದ್ರ ಬಗ್ಗೆ ನಾನೇನು ಪ್ರತಿಕ್ರಿಯೆ ಕೊಡ್ಲಿಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ನಮ್ಮ ಪಕ್ಷದ ಶಾಸಕರಿದ್ದಾರೆ, ಹಿರಿಯಕರಿದ್ದಾರೆ, ಕೋರ್ ಕಮಿಟಿ ಅಧ್ಯಕ್ಷರು ಕೂಡ ಇದ್ದಾರೆ. ಹಾಗಾಗಿ ಅವರ ಒಂದು ಸ್ಥಾನಕ್ಕೆ ಗೌರವ ಕೊಡ್ತಕ್ಕಂಥದ್ದಾಗಬೇಕು. ಆ ಗೌರವನ ನಾನು ಕೊಡ್ತೇನೆ. ಕುಮಾರಸ್ವಾಮಿಯಿಂದನೇ ಆಯಿತು, ದೇವೇಗೌಡರಿಂದನೇ ಆಯಿತು. ಅರ್ಥ ಆಯ್ತಾ? ಆದರೆ ನಾನು ಹಿಂದೆ ಏನೂ ಇಲ್ಲದೆ ಇದ್ದಾಗ ನನ್ನನ್ನು ಕರ್ಕೊಬಂದು ಈ ಸ್ಟೇಜಿಗೆ ಮಾಡೋರಲ್ಲ, ಅದನ್ನೆಲ್ಲ ಮರ್ತ್ಬಿಡ್ತೀನಿ. ವ್ಯವಸ್ಥೆ ಹಿಂಗಾಗಿದೆ.
ದಳ ನಾಯಕರು ನಮಗೆ ಸಹಾಯ ಮಾಡಿದ್ದಾರೆ ಎಂದ ಡಿಕೆ. ದಳ ಮನೆ ಕೊತ ಅಂತಿರೋ ಹೊತ್ತಲ್ಲೇ ಡಿಸಿಎಂ ಡಿಕೆ ಉರಿಯೋ ಬೆಂಕಿಗೆ ತುಪ್ಪ ಸುರಿದಿದ್ದಾರೆ. ಚನ್ನಪಟ್ಟಣದಲ್ಲಿ ಜೆಡಿಎಸ್ ನಾಯಕರೇ ಸಹಾಯ ಮಾಡಿರುವುದಾಗಿ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಈಗೂ ಕೂಡ ದಳದ ಅನೇಕ ನಾಯಕರುಗಳೆಲ್ಲ ನಮಗೆ ಬೆಂಬಲವಾಗಿ ಸಪೋರ್ಟ್ ಮಾಡಿದ್ದಾರೆ. BJPಯವರು ಮಾಡಿದ್ದಾರೆ. BJPಯವರೆಲ್ಲ ಬಂದು ನಮ್ಮ ಜೊತೆ ಬೆಂಬಲ ನಿಂತ್ಕೊಳ್ಳಿಲ್ಲ ಅಂದರೆ, ಅವರು ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಾಯ ಮಾಡಲಿಲ್ಲ ಅಂತಿದ್ರೆ, ದಳದವರು ಸಹಾಯ ಮಾಡಲಿಲ್ಲ ಅಂದರೆ ನಮ್ಗೆ ಇಷ್ಟು ಓಟು ಬರ್ತಿರಲ್ಲ. ಏನೇ ಚರ್ಚೆ ಮಾಡಿದ್ರೂ ಅರ್ಥ ಆಗಿಲ್ಲವೆಂದ HDK. ಈಗ ಏನು ಚರ್ಚೆ ಮಾಡೋದು ಅದಕ್ಕೆ ಅರ್ಥ ಇಲ್ಲ, ಅಕ್ಸೆಪ್ಟ್ ಮಾಡ್ಕೋಬೇಕು. ಜನ ತೀರ್ಮಾನ ಕೊಟ್ಟಿದ್ದಾರೆ. ನಮ್ಮ ಜನ ಅಂದರೆ ಪಕ್ಷದ ಅಭಿಮಾನಿಗಳು ಅಂತಕ್ಕಂಥದ್ದು ಏನು ಗುರುತಿಸ್ಕೊಂಡಿದ್ದಾರೆ, ಅವ್ರು ಯಾರು ಕೂಡ ನಮ್ಮ ಕೈಯನ್ನು ಬಿಟ್ಟಿಲ್ಲ. ಇನ್ನು ಚನ್ನಪಟ್ಟಣದಲ್ಲಿ ಗೆದ್ದಿರೋ CPY ಮನೆಯಲ್ಲಿ ಸಂಭ್ರಮವಿದೆ. ಯೋಗೇಶ್ವರ್ ಪತ್ನಿ ಶೀಲಾ ಮಂಡ್ಯದ ಮತ್ತೂರಿನ ಹೊಳೆ ಆಂಜನೇಯ ದೇವಸ್ಥಾನದಲ್ಲಿ ಹರಕೆ ತೀರಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ TV9.